Hello everyone, I am Mallikarjuna from Dikagal, USK University Ballari, okay na? Indian Accounting Standards, previous year question paper 2023. I will explain the today question number 7A, okay na? This is problematic concept. Next theory concept is after I will explain, okay, next class, okay na? First one ಪ್ರಾಬ್ಲಮ್ ತಗೊಳ್ರಿ ಯಾವ ಥರ ಇರುತ್ತೆ ಪ್ರಾಬ್ಲಮ್ ಅನ್ನೋದ್ರ ಬಗ್ಗೆ ನೋಡೋಣ. ಫಸ್ಟು ಬೇಸ್ಡ್ ಆನ್ ಇಂಡಿಯಸ್ 21 ದಿಸ್ ಪ್ರಾಬ್ಲಮ್, ಓಕೆನಾ. ಪರ್ಟಿಕ್ಯುಲರ್ಸ್ ಅಂಡ್ ಎಕ್ಸ್ಚೇಂಜ್ ರೇಟ್, ಓಕೆನಾ. ನೋಡ್ರಿ, ಗೂಡ್ಸ್ ಪರ್ಚೇಸ್ಡ್ ಆನ್ 24/2/2009 ಆಫ್ USA $10,000 ಕೊಟ್ಟಿದ್ದಾನೆ ಪ್ರಾಬ್ಲಮ್ ಒಳಗೆ. ಆಮೇಲೆ ನೆಕ್ಸ್ಟು ರುಪೀಸ್ 46.60 ಕೊಟ್ಟಿದ್ದಾನೆ ಎಕ್ಸ್ಚೇಂಜ್ ರೇಟು. ಎಕ್ಸ್ಚೇಂಜ್ ರೇಟ್ ಆನ್ 31/3/2009 ರುಪೀಸ್ ಎಕ್ಸ್ಚೇಂಜ್ ರೇಟ್ ಒಳಗೆ 47.00 ಕೊಟ್ಟಿದ್ದಾನೆ. ಡೇಟ್ ಆಫ್ ಆ್ಯಕ್ಚುಯಲ್ ಪೇಮೆಂಟ್ 5/6/2010 ಒಳಗೆ ಎಕ್ಸ್ಚೇಂಜ್ ರೇಟು ರುಪೀಸ್ 47.50 ಕೊಟ್ಟಾನೆ. ಕ್ಯಾಲ್ಕುಲೇಟ್ ದಿ ಎಕ್ಸ್ಚೇಂಜ್ ಲಾಸ್ ಆರ್ ಗೇನ್ ಫಾರ್ ದಿ ಫೈನಾನ್ಷಿಯಲ್ ಇಯರ್ 2008 or 9 ಅಂಡ್ 2010 or 10 to 11ಗೆ ನಾವು ಕಂಡಿಡ್ರಿ ಅಂತ ಹೇಳಿದ್ದೀನಿ. ಫೈನಾನ್ಷಿಯಲ್ ಒಳಗೆ ಲಾಸ್ ಆಗಿದೆ ಅಥವಾ ಪ್ರಾಫಿಟ್ ಆಗಿದೆ ಅಂತ ಕಂಡಿಡಬೇಕು. ಈಗ ಸ್ಟೆಪ್ ವೈಸ್ ನಾವು ಕಂಡಿಡ್ಕೊಂತ ಹೋಗೋಣ. 2009 ಮತ್ತು ಆ ಡೇಟ್ 3 ಡೇಟಿಗೆ ಇನ್ನೂ ಕಂಡಿಡಬೇಕಾಗಿರುತ್ತೆ, ಓಕೆನಾ. ನಾವು ಪ್ರಾಬ್ಲಮ್ನು ಈ ಥರ ನಾನು ಸೊಲ್ಯೂಷನ್ ಮಾಡಿದ್ದೀನಿ. ಯಾಕಂದರೆ ಬರ್ಕೊಂತ ಹೋದಂಗೆಲ್ಲ ಟೈಮ್ ಕೂಡ ಜಾಸ್ತಿ ಹೋಗುತ್ತೆ, ಅದಕ್ಕೋಸ್ಕರ ನಾನು ಫಸ್ಟ್ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಿಬಿಟ್ಟಿದ್ದೀನಿ, ಓಕೆನಾ. ಅವು ನಾನು ಹೇಳ್ಕೊತ ಹೋಗ್ತೀನಿ, ಎಕ್ಸ್ಪ್ಲೇಷನ್ ಮಾಡ್ಕೊತ ಹೋಗ್ತೀನಿ, ಓಕೆನಾ. ಈಗ ಫಸ್ಟು ಇದನ್ನೇನು ಹಾಕೋದು ಬೇಕಾಗಿರಲ್ಲ, ಓಕೆನಾ. ಸೆಕೆಂಡು ಫಸ್ಟು ಏನು ಹಾಕೋದು ಬೇಕಿಲ್ಲ, ನಾನು ಹಾಕ್ಕೊಂಡಿನಿ ನಿಮ್ಗೆ ಎದಕ್ಕಂತ ಇರಲಿ ಅಂತಂದು, ಓಕೆನಾ. ಹೌದಲ್ವಾ. ನೆಕ್ಸ್ಟು, ಆ್ಯಸ್ ಪರ್ Ind-AS 21 all foreign currency transaction should be recorded by applying the exchange rate at date of transaction. Therefore, goods purchased on 24/2/2009 corresponding creditors of $10,000 USA. ಓಕೆನಾ. ನೀಟಾಗಿ ನೀವು ಸ್ಕಿಪ್ ಮಾಡ್ದಂಗೆ ನೋಡ್ರಿ, ಅರ್ಥ ಆಗುತ್ತೆ, ಓಕೆನಾ. ಔಟ್ಸ್ಟ್ಯಾಂಡಿಂಗ್ ಆನ್ 31/3/2009 ವಿಲ್ ಬಿ ರಿಪೋರ್ಟೆಡ್ ಅಂಡ್ ರೆಕಾರ್ಡೆಡ್ ಅಟ್ ರುಪೀಸ್ 46.60 USA, ಓಕೆನಾ. ನಾವೇನು ಮಾಡಬೇಕು, ಈ ಥರ ಇದೆ, 46.60 ಇಂಟು 10,000 ಮಾಡಿದ್ರೆ ನಮಗೆ ನೋಡಿ 46 ಇಂಟು 10,000 ಮಾಡಿದ್ರೆ 4,66,000 ಬಂತು. ಈ 4,60,000 ಆನ್ಸರ್, ಓಕೆನಾ. ಇದ್ರದ್ದು ಫಸ್ಟ್ರದ್ದು ಮುಗೀತು. ನೆಕ್ಸ್ಟು ಈ ಥರ ಬರೀಬೇಕಾಗುತ್ತೆ ಸೊಲ್ಯೂಷನ್ನ. ಬೇಸ್ ನೀಟಾಗಿ ಬರ್ಕೊಡ್ರಿ, ಓಕೆನಾ. ಕ್ವಶನ್ ನಂಬರ್ 7A ಇದು, ಓಕೆನಾ. ಆ್ಯಸ್ ಪರ್ Ind-AS 21 ಆಲ್ ದಿ ಬ್ಯಾಲೆನ್ಸ್ ಡೇಟ್ ಆಲ್ ಮಾನಿಟರಿ ಐಟಮ್ should be reported using closing date on 31/3/2009 closing date. $10,000 USA outstanding will be reported at rupees 47. ನೋಡಿದೆ 47.00 ಸೆಕೆಂಡ್ರದ್ದು 47 ಇಂಟು 10,000 ಮಾಡಿದರೆ 4,70,000. Therefore exchange loss of 4,70,000 minus 4,66,000, ಓಕೆನಾ. 60,000 ಮಾಡಿದರೆ ನಮ್ಗೆ ಎಷ್ಟು ಲಾಸ್ ಆಗಿತ್ತು ಅಂತಂದ್ರ ಬಗ್ಗೆ ನೋಡೋಣ. 4,000 ಶುಡ್ ಬಿ ಡೆಬಿಟೆಡ್ ಇನ್ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ 2008 and 9, ಓಕೆನಾ. 2008 and 9 ಒಳಗೆ ನಮಗೆ ಎಷ್ಟಾಗಿದೆ ಅಂತಂದ್ರೆ ಡೆಬಿಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟಾಗಿದೆ ಅಂತಾನೆ 4 ಆಗಿದೆ, ಓಕೆನಾ. 4,000 ಆಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ 2010 ಮತ್ತು 11 ಒಳಗೆ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. As per Ind-AS 21 exchange difference settlement of monetary items should be transferred to profit and loss account as gain or loss. Therefore $10,000 into 47.50 third one table ಒಳಗೆ, ಓಕೆನಾ. 4,75,000 ಮೈನಸ್ ಇಲ್ಲಿ ಎಷ್ಟು ಬಂತಲ್ಲ 4,75,000 ಮೈನಸ್ 4,70,000 ಇಲ್ಲಿ ಬಂದಿದ್ದಲ್ಲ ಸೆಕೆಂಡ್ರದ್ದು, ಓಕೆನಾ. ಇದ್ರದ್ದು ನಾವು ಕನ್ಸಿಡರ್ ಮಾಡಬೇಕು.
4,70,000 ಮೈನಸ್ ಮಾಡಿದ್ರೆ ನಮಗೆ 5,000. 5,000 ಈಸ್ ವಿಲ್ ಬಿ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ 2009-10. ಓಕೆನಾ, ಈ ಥರ ಇಷ್ಟು ಮಾಡಿದ್ರೆ ನಮಗೆ ಆನ್ಸರು ಬಂತು. ಓಕೆನಾ, 2009-10 ಒಳಗೆ ನಮಗೆ 5,000 ಬಂತು, ಇಲ್ಲಿದಲ್ಲ 5,000 ಬರುತ್ತೆ. 2008-9 4,000 ಬರುತ್ತೆ. ಓಕೆನಾ, ಇಷ್ಟು ಮಾಡಿದ್ರೆ ನಿಮಗೆ ಆನ್ಸರ್ ಮುಗಿತೈತೆ. ಓಕೆನಾ, ಈ ವಿಡಿಯೋ ನಿಮಗೆ ಅರ್ಥ ಆಗಿರುತ್ತೆ ಅಂತ ತಿಳ್ಕೊಂಡಿರ್ತೀನಿ. ಬೇಸ್ ನೀಟಾಗಿ ಕ್ವಶನ್ ನಾವು ನೋಡ್ಕೊರಿ, ಕ್ವಶನ್ ನೋಡಿಕೊಂಡು ಇದ್ರನ್ನ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊರಿ. ನಿಮ್ಗೇನು ಡೌಟ್ಸ್ ಇತ್ತಂದರೆ ನೀವು ಇನ್ಸ್ಟಾಗ್ರಾಮ್ದಲ್ಲಿ ಮೆಸೇಜ್ ಮಾಡ್ಬೋದು. ಓಕೆನಾ, ಮಲ್ಲಿಕಾರ್ಜುನ ಡಿಕಗಲ್ಲ ಅನ್ನೋದ್ರ ಬೇಕಾದ್ರೆ ಮೆಸೇಜ್ ಮಾಡ್ಬೋದು. ಓಕೆನಾ, ನೆಕ್ಸ್ಟು ನೀವು ಈ ವಿಡಿಯೋ ಇಷ್ಟ ಆಯ್ತಂದರೆ ಶೇರ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಲೈಕ್ ಕೊಡಿ, ಶೇರ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮಗೆ ಪ್ರೋತ್ಸಾಹ ಬರುತ್ತೆ. ಮುಂದಿನ ದಿನಗಳಲ್ಲಿ ಮಸ್ತ್ ನಾವು ನಿಮಗೆ ಹೆಚ್ಚೆಚ್ಚು ವಿಡಿಯೋಗಳನ್ನು ನಾನು ತಿಳಿಯಪಡಿಸಲಿಕ್ಕೆ ಬಯಸ್ತೇನೆ. ಓಕೆನಾ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.